ಒಳ್ಳೆ ಅಡಿಗೆ ಇವತ್ತಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೂ ಮಾಡ್ತೀನಿ. ಹೌದಾ? ಇವತ್ತೂ ಮೊಗಲಿ ಬಿರಿಯಾನಿಯಿಂದ ಹಿಡಿದು ಜಿಲೇಬಿ ಜಾಂಗೀರ್ ಕೇಳಿದ್ರು ಮಾಡ್ತೀನಿ. ಯಾವ್ದು ಮೈಸೂರು ಪಾಕ್ ಎಲ್ಲ ಮಾಡ್ತೀನಿ. ಆಮೇಲೆ ಅದು ಹೆಂಗದು? ಅದು ಫಸ್ಟು ಅದೇನಾಯಿತು ಅಂದರೆ, ಮೈಸೂರಲ್ಲಿ ನನ್ನ ಹುಟ್ಟು ಮೈಸೂರು. ಅಮ್ಮ ಹೋಮಿಯೋಪತಿ ಡಾಕ್ಟ್ರು, ತಂದೆ ಆಯುರ್ವೇದಿಕ್ ಡಾಕ್ಟ್ರು. ಮನೆಯ ವಾತಾವರಣ ಅಂದರೆ ಸವಾಯಿ ರಂಗಣ್ಣನ ಬೀದಿ ಅಂತ. ಆ ಸವಾಯಿ ರಂಗಣ್ಣನ ಬೀದಿ, ರಾಮ ಮಂದಿರ, ಈ ಕಡೆ ಸುನ್ನಿ ಚೌಕು, ಮಂಡಿ ಮೊಹಲ್ಲ, ಪಕ್ಕಾ ಮುಸ್ಲಿಂ. क्या भाई बिड़ा को बुलाने उससे चलेगा समय बुलाने उससे खाले आकर बोले सुनिए अन्य मुख्तार के दुकान पे जाकर बीड़ी सुने बीड़े पिले बिड़ा तो होता है उससे काम कर बोले उससे आ ಕ್ಯಾರೆಕ್ಟ್ರು. ಈ ಕಡೆ ಬಂದರೆ ತುಲ ಕಾಯಿ ಟಾಕ್ ಮೀ ಬಲ್ತು ಅದು ಮರಾಠಿ ಅವ್ರು. ಆ ಕಡೆ ಇನ್ನು ಆ ಕಡೆ ಬಂದರೆ ಬೇಡೋ ಇದೆಲ್ಲ ಮಾಡಬಾರ್ದು, ನೀವು ಜೀವನದಲ್ಲಿ ಏನು ಮಾಡಬೇಕು, ಸಾಧಿಸಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಮುಂದೆದು ಅಂತ ಆ ಥರ ಜನ ಕಾಳಂಗುಡಿ ಟೆಂಪಲ್ಗಳು. ಸೊ ಇದ್ರ ಮಧ್ಯೆ ಬದುಕಿದಾಗ ಬದುಕು. ಆಮೇಲೆ ಸೆಟ್ರಂಗಡಿ, 2 ಸೆಟ್ರಂಗಡಿ ಇತ್ತು. ಆ ಸೆಟ್ರಂಗಡಿನಲ್ಲೂ ಕಾಂಪಿಟೇಷನ್ ಎಲ್ಲ ಇತ್ತು. ಆ ಸೆಟ್ರಂಗಡಿಗೆ ಹೋಗ್ಬಿಟ್ಟು ಜಲ್ದಿ ಸಾಮಾನು ತೊಗೊಳ್ಳೋದೇ ಒಂದು ಟೆಕ್ನಿಕ್. ಒಂದು 25 ಜನ ನಿಂತಿರೋರು ಅಂಗಡಿಯಲ್ಲಿ. ಅದ್ರ ಮಧ್ಯದಲ್ಲಿ ಏನೋ ತೊಗೊಳ್ಬೇಕಾದ್ರೆ ಒಂದು ಸತಿ ಸೆಟ್ರ್ ನನಗೆ ಸುಮ್ಮನೆ ಕೂರಿಸ್ಬಿಟ್ಟು, ನೋಡಪ್ಪ ನಿನಗೆ ₹1 ಕೊಡ್ತೀನಿ, 1.5 ನಿಮಿಷ ಸುಮ್ಮನೆ ಕೂತ್ಕೋಬೇಕು ಅಂದರೆ 1.5 ಸೆಕೆಂಡು ಸುಮ್ಮನೆ ಕೂತ್ಕೋತಾರೆ. ಹಾಕಿ ತೆಗೆದು ಅಲ್ಲಾಗ್ತಿದೆ, ಇದೇನೋ ತೆಗೆದು ಹಿಂಗೆ ಆಗ್ತಿದೆ, ಹಿಂಗೇನೋ ತೆಗೆದು ಹಿಂಗೆ ಆಗ್ತಿದೆ. ಸೊ ಈ ಆ್ಯಕ್ಟಿವಿಟೀಸ್ ಅವಾಗಲೇ ಏನು ಅಂದರೆ, ಈ ಅಕ್ಕಿ ತೊಗೊಂಬ ಅಂದರೆ ಶ್ಯಾಂಪಲ್ ತರಬೇಕಲ್ಲ. ಅಕ್ಕಿ ಇನ್ನು ತಗೊಳ್ಳೋದೇ 5 kg, ಅದರಲ್ಲಿ ಸ್ವಲ್ಪ ಶ್ಯಾಂಪಲ್ ತೊಗೊಂಬ. ಆ ಶ್ಯಾಂಪಲ್ಗೆ 3 ಅಕ್ಕಿ ಮಿಕ್ಸ್ ಮಾಡಿ ತಗೊಂಡು ಹೋಗ್ತೀವಿ. ಯಾಕೆ ಅಂತಂದರೆ ಡಿಫ್ರೆಂಟ್ ಆಗಿರಲಿ ಅಂತ. ನಮ್ಮಮ್ಮ ಚೆನ್ನಾಗಿತ್ತು ಅಕ್ಕಿ, ಅನ್ನ ಮಾಡಿದ್ವಿ ಎಲ್ಲ ಸರಿ ಚೆನ್ನಾಗಿತ್ತು, ಇನ್ನೊಂದು kg ಕೊಡಿ ಅಂದರೆ ಆ ಥರ ಇಲ್ಲ ಅಲ್ಲಿ. ಯಾಕಂದರೆ ಅದರಲ್ಲೊಂದಿಷ್ಟು ಇದರೊಂದಿಷ್ಟು ತೊಗೊಂಬಿಟ್ಟು ಹಾಕ್ಬಿಟ್ಟು ಕೊಟ್ಬಿಡ್ತೀವಿ. ಸೊ ಈ ಥರ ಮಿಕ್ಸ್ ಮಾಡೋದು ಇದೆಲ್ಲ. ಆಮೇಲೆ ಅನುಕರಣೆ ಅನ್ನೋ ಕಲೆ ಯಾವಾಗ ಶುರು ಆಯಿತು ಅಂದರೆ ಆ ಕಾಲದಲ್ಲಿ ಶುರು ಆಯಿತು. ನಾನು ಟಾಕಿಂಗ್ ಅಬೌಟ್ 61, 62. ಹೌದಾ? ಏನು ಅಂದರೆ, ನಮ್ಮನೆ ವಾತಾವರಣ ಆಯುರ್ವೇದಿಕ್ ಪಂಡಿತರು ಒಂದು 20 ಜನ ಪೇಷಂಟ್ಸ್ ಕೂತಿರ್ತಾರೆ. ಒಳಗಡೆ ಹೋಮಿಯೋಪತಿ ಡಾಕ್ಟರ್ ಅಮ್ಮ. ಸೊ ಹೆಣ್ಣುಮಕ್ಳು ಅಲ್ಲಿಗೆ ಹೋಗ್ತಾರೆ, ಗಂಡಸರು ಇಲ್ಲಿ ಬರ್ತಾರೆ. ಸೊ ಕೆಲವು ಟೀಮ್ನಲ್ಲಿ ಗಂಡ ಮಾತ್ರ ಪೇಷಂಟ್ ಹೋದ್ರು, ಹೆಂಡತಿ ಜೊತೆಲಿ ಬಂದು ನನ್ನ ಹತ್ರ ಹೋಗ್ಬಿಡ್ತಾರೆ. ಈ ಥರ ಪರ್ಸನಲ್ ಫ್ರೆಂಡ್ ಇದ್ದೆ. ಆಮೇಲೆ ಹೆಂಡ್ತಿನ ಕರ್ಕೊಂಡ್ಬಂದ್ರು, ಅಪ್ಪನ ಹತ್ರ ಬಂದು ಕೂತ್ಕೊಂಡು ಮಾತಾಡಿಸ್ತಾರೆ. ಸೊ ಅಪ್ಪ ಹೆಂಗೆ ಯಾವ ಸಿಚುವೇಶನ್ ಇದ್ರು ಅಪ್ಪ ಅಂದರೆ, ಅಪ್ಪ ಯಾರಾದರೂ ಬಂದರೆ ಅವ್ರ ಜೊತೆ ಮಾತಾಡಿ ಮಧ್ಯಾಹ್ನ 1:30ವರೆಗೂ ಕೂರಿಸಿದ್ರು. ಇವಾಗ ಇಲ್ಲಿದ್ದಾಗ ಅಡುಗೆ ಮನೆ ಇದೆಯಲ್ಲ, ಈ ಥರ ನಮ್ಮಲ್ಲಿ ದೂರ ಅಡುಗೆ ಮನೆ ಆದರೂ ನಮ್ಮಮ್ಮ ಬಂದು ಕಿಟಕಿಯಿಂದ ನೋಡೋರು. 12 ಗಂಟೆಗೆ ಒಂದು 13 ಜನ ಇದ್ದಾರೆ ಅಂದರೆ ಇವತ್ತು 20 ಜನ ಊಟಕ್ಕೆ ತಿಂತಾರೆ ಅಂತ ಬಂದವರೆಲ್ಲ ಊಟ ಮಾಡಿ ಬಂದವ್ರಿಗೆಲ್ಲ ಊಟ ಕೊಟ್ಬಿಡು. ಆಮೇಲೆ ಅದಕ್ಕೆ ಮಾಡಲೇಬೇಕು, ಇಲ್ಲಾಂದರೆ ನಮ್ಮಪ್ಪ ಊಟ ಮಾಡಲ್ಲ, ತಟ್ಟೆ ತೆಗೆದು ಹಾಕ್ಬಿಡ್ತಾರೆ. ಆಮೇಲೆ ಯಾರಿಗೂ ತುಪ್ಪ ಹಾಕೋದು, ಒಬ್ರು ತೆಗಿಯೋದು ಅದೆಲ್ಲ ಮಾಡೋಂಗಿಲ್ಲ. ಏನೇ ಹಾಕೋದು ಎಲ್ರಿಗೂ ಕರೆಕ್ಟಾಗಿರ್ಬೇಕು, ಪೀಸಿಂದ ಹಿಡಿದು ಎಲ್ಲ. ಸೊ ಹಂಗೆ ಆಮೇಲೆ ಎಲ್ರಿಗೂ ಡೈನಿಂಗ್ ಟೇಬಲ್ ಮೇಲೆ, ಅವ್ನು ಡ್ರೈವರೇ ಆಗಿರ್ಬೋದು, ಡೈನಿಂಗ್ ಟೇಬಲ್ ಮೇಲೆ ಕೊಡಬೇಕು. ಅವ್ರನ್ನ ಹೊರಗಡೆಯಲ್ಲಿ ಕೂಡಿಸೋದು, ಇನ್ನೊಬ್ಬರನ್ನ ಕಾಂಪೌಂಡ್ ಇದ್ದು ಕೂರಿಸೋದು ಅದೆಲ್ಲ ಇದೆ. ಆಮೇಲೆ ಇದೆಲ್ಲ ಮಾತಾಡೋಷ್ಟು ಅಂಥದ್ದೇ ದುಡ್ಡು ಇಸ್ಕೊಳ್ಳೋದು ಬರ್ಕೊಡ್ತಾರೆ. ಇಸ್ಕೊಳ್ಳೋದು ಔಷಧಿ ಎಲ್ಲ ಕೊಟ್ಟು, ಅವ್ನಿಗೆ ಒಂದು ಇದು ದಶಮೂಲ ಅರಿಷ್ಟ ಕೊಟ್ಟು, ಒಂದು ಪಿಪ್ಪಲ್ಯಾಸ ಕೊಟ್ಟು, ಒಂದು ಲೋಹ ಭಸ್ಮ ಕೊಟ್ಟು ಎಲ್ಲ ಕೊಟ್ಟು, ಓಡ್ ಬಾ ಒಳ್ಳೇದಾಗುತ್ತೆ ಅಂತ. ಸೊ ಹೋಗ್ಬಿಡೋದು. ಇಷ್ಟೆಲ್ಲ ಇವ್ರ ಮನೇಲಿ ಊಟ ಮಾಡಿದ್ಮೇಲೆ ಇನ್ನು ನಾನೇನು ದುಡ್ಡು ಕೇಳೋದು, ಕೊಡಲ ದುಡ್ಡು ಅಂತ ಕೇಳೋಕ್ಕೂ ಮುಜುಗರ ಆಗೋದು ಅವ್ರಿಗೆ. ಹಂಗಿತ್ತು.